ಲವ ಕುಶ. ಕಷ್ಟಗಳು ಯಾರಿಗೆ ತಾನೇ ಬರೋದಿಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಆಗ ನಾವು ಧೈರ್ಯದಿಂದ ಎದುರಿಸಬೇಕು. ರಾಮಾಯಣ ಕಾಲದಲ್ಲಿ ರಾಮ ಸೀತೆಗೆ ಕಷ್ಟಗಳು ಬಂದವು. ಆಗ ಅವುಗಳನ್ನು ಹೇಗೆ ಎದುರಿಸಿದಳು ಅಂತ ತಿಳಿದಾಗ ಆಶ್ಚರ್ಯವಾಗತ್ತೆ. ರಾಮ ಸೀತೆಯರು ಕಾಡಿಗೆ ಹೊರಟರು. ಅವರ ಕೈಯಲ್ಲಿ ಬಿಲ್ಲು ಬಾಣಗಳು ಮಾತ್ರ ಇದ್ದವು. ಉಡಲು ಸಾಕಷ್ಟು ಬಟ್ಟೆ ಇಲ್ಲ. ನೆಲದ ಮೇಲೆ ಮಲಗಬೇಕು. ನೀರು ಊಟ ಸಿಗುವುದೋ ಇಲ್ಲವೋ ತಿಳಿಯದು. ಅವಳ ಅಂತಃಪುರದಲ್ಲಿ ಇರಬಹುದಾಗಿತ್ತು. ರಾಮನಿಗೆ ಮಾತ್ರ ಶಿಕ್ಷೆ. ಆದರೂ ವನವಾಸವನ್ನು ಮಾಡ್ತಾಳೆ. ಆ ನಂತರ 13 ವರ್ಷಗಳು ಮುಗಿದಿತ್ತು. ಇನ್ನು ಸ್ವಲ್ಪ ಕಾಲ ಮಾತ್ರ ಇತ್ತು. ಹೀಗಿರುವಾಗ ರಾವಣ ಸೀತೆಯನ್ನು ಅಪಹರಿಸ್ತಾನೆ. ಅಲ್ಲಿ ಪ್ರತಿದಿನ ರಾವಣನ ಕೆಟ್ಟ ಮಾತುಗಳನ್ನು ಕೇಳಬೇಕು. ಕಷ್ಟಗಳನ್ನು ಹೇಳಿಕೊಳ್ಳಲು ಯಾರೂ ಇಲ್ಲ. ಎಲ್ಲವನ್ನೂ ಎದುರಿಸಿ ಅಯೋಧ್ಯೆಗೆ ಬಂದರು. ರಾಮ ಸೀತೆಯನ್ನು ಲಕ್ಷ್ಮಣನೊಂದಿಗೆ ವಾಲ್ಮೀಕಿ ಆಶ್ರಮಕ್ಕೆ ಸಮೀಪದಲ್ಲಿ ಬಿಟ್ಟು ಬಾ ಅಂತ ಹೇಳ್ತಾನೆ. ಆಗ ಅವಳು ತುಂಬು ಗರ್ಭಿಣಿ. ಆದರೂ ಸಹಿಸಿಕೊಂಡು ಲವಕುಶರಿಬ್ಬರಿಗೂ ಜನ್ಮವನ್ನು ಕೊಡ್ತಾಳೆ. ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಬೆಳೆಸ್ತಾಳೆ. ಎಲ್ಲ ರೀತಿಯಾದ ಜ್ಞಾನವನ್ನು ಕೊಡ್ತಾಳೆ. ತನಗೆ ತಿಳಿದ ಧನುರ್ವಿದ್ಯೆಯನ್ನು ಕಲಿಸ್ತಾಳೆ. ಅದ್ಭುತವಾಗಿರುತ್ತೆ. ಜೀವನದ ಸಾರ್ಥಕತೆಯನ್ನು ಪಡಿತಾಳೆ. ದೇಶಕ್ಕಾಗಿ ಒಳ್ಳೆಯ 2 ಮಕ್ಕಳನ್ನು ಕೊಡಬೇಕು ಎನ್ನುವ ಭಾವನೆ, ಅದು ತನ್ನ ಕರ್ತವ್ಯ ಅಂತ ತಿಳ್ಕೊಳ್ತಾಳೆ. ಕಷ್ಟಗಳನ್ನು ತಡೆದುಕೊಳ್ತಾಳೆ. ಮನೋದಾರ್ಢ್ಯತೆಯಿಂದ ಕಾಡಿನಲ್ಲಿ ಇದ್ದು ತನ್ನ ಎಲ್ಲ ದುಃಖಗಳನ್ನು ಸಹಿಸಿಕೊಂಡು, ಇದು ಕಷ್ಟ ಸಹಿಷ್ಣುತೆ. ಹೀಗೆ ಕಷ್ಟಗಳನ್ನು ಸಹಿಸಿಕೊಂಡು ಬದುಕನ್ನು ರೂಪಿಸಿಕೊಂಡಳು ಸೀತೆ.